ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ನನ್ನ ಚಿಹ್ನೆ ಬಲ್ಪ್. ಧನ್ಯವಾದಗಳು. ನನ್ನ ಹೆಸರು ರಂಜಾನ್ ಯಾಕೂಬ್ ಡಾಂಗೆ. ನಾನು ಓದಿದ ತರಗತಿ 8ನೇ ತರಗತಿ. ಹೆಸರು ಅನ್ನಪೂರ್ಣ ಪ್ರಕಾಶ್ ಪಾಟೀಲ್. ನನ್ನ ಚಿಹ್ನೆ ಮಾವಿನ ಹಣ್ಣು. ನಿಮ್ಮ ಮತ ನಿಮ್ಮ ಹಕ್ಕು. ಧನ್ಯವಾದ. ನನ್ನ ಹೆಸರು ಸಂಜನಾ ತೇಲಿ. ನನ್ನ ಸ್ವಾಗತ. ಈಗ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಹ ಶಿಕ್ಷಕರು ಸೇರಿ ತುಂಬಾ ಕಾತುರದಿಂದ ಎಲೆಕ್ಷನ್ ನಡೆಸಲು ಮುಂದೆ ಬಂದಿದ್ದಾರೆ. ಹಾಗಾಗಿ ನಾವು ಮುಖ್ಯೋಪಾಧ್ಯಾಯರನ್ನು ಕೇಳಲು ಬಯಸುತ್ತೇನೆ, ಈ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಚುನಾವಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರೊಸೆಸ್ ಇದೆ. ಇದು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವ ನಡೀತದೆ ಹಂಗೆ ನಮ್ಮ ಶಾಲಾ ಮಟ್ಟದಲ್ಲಿ ಸಹ ಅಂತಂದ್ರೆ ಚುನಾವಣೆ ಬಹಳ ಮುಖ್ಯ. ಯಾಕಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕಾರ್ಯಚಟುವಟಿಕೆಯನ್ನು ಹಂಚಿಕೊಡ್ಬೇಕಾದ್ರೆ ಚುನಾವಣೆ ಬಹಳ ಮುಖ್ಯ ಇದೆ. ಥ್ಯಾಂಕ್ ಯು. ದೀಪಾ ಕರಡಿ ಮೇಡಮ್ ಅವರು ನಿಂತಿದ್ದಾರೆ ಮತ್ತು ಎಲ್ಲ ಜನರು ತುಂಬಾ ಕಾತುರದಿಂದ ಕಾಯುತ್ತಿದ್ದಾರೆ. ಎಲ್ಲ ಬಹುಮತದಿಂದ ಹಾರಿಸಿ ಬರಬೇಕೆಂದು ಎಲ್ಲರೂ ಕೋರಿಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳು ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದ್ದಾರೆ? ನಾವು ಈ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ ಚುನಾವಣೆಯನ್ನು ನಡೆಸಬೇಕಂತ 8 ದಿನಗಳಿಂದ ನಿರಂತರವಾಗಿ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾಮಪತ್ರ ಸಲ್ಲಿಕೆಯನ್ನಾಗಿರಬಹುದು ಅದನ್ನು ಅಚ್ಚುಕಟ್ಟಾಗಿ ಆಯಾ ದಿನಾಂಕದಂದು ಪೂರ್ಣಗೊಳಿಸ್ತೀವಿ. ಅದೇ ರೀತಿಯಾಗಿ ನಾಮಪತ್ರ ಸಲ್ಲಿಸಿದಂತಹ ಅಭ್ಯರ್ಥಿಗಳ ಒಂದು ಪರಿಶೀಲನೆಯನ್ನ ಮಾಡಿ ಅದರಲ್ಲಿ ಯಾರು ಹಿಂದಿರುಗಳು ತಗೋಬೇಕಂತಾರ ಅವ್ರಿಗೆ ಆ ಒಂದು ಹಿಂದಿರುಗಳಕ್ಕೂ ಅವಕಾಶ ಕೊಡಲಾಯಿತು. ಅದೇ ರೀತಿಯಾಗಿ ಅಂತಿಮ ಆಯ್ಕೆ ಪಟ್ಟಿಯನ್ನ ಕೂಡ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟಿಸಲಾಯಿತು ಮತ್ತು ಚುನಾವಣಾ ಅಧಿಕಾರಿಗಳು ಮುಖ್ಯ ಚುನಾವಣಾ ಅಧಿಕಾರಿಗಳು ಅವರಿಗೆ ಗುರುತಿನ ಒಂದು ಚಿಹ್ನೆಯನ್ನ ನೀಡಿದ್ರು. ನಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಟ್ಟು 32 ಜನ ಏನ್ ಮಾಡ್ಯಾರ ಅಂದ್ರೆ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದ್ದಾರೆ. ಈ ಸ್ಪರ್ಧೆ ಅತ್ಯಂತ ಕುತೂಹಲಕಾರಿಯಾಗಿ ನಮ್ಮ ಶಾಲೆಯಲ್ಲಿ ಸಾಗ್ತಾ ಇದೆ. ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ವಿದ್ಯಾರ್ಥಿಗಳು ಚುನಾವಣೆ ಪ್ರಮುಖ ಪಾತ್ರವನ್ನ ವಹಿಸ್ತಾವ ಅನ್ನೋದು ಇಲ್ಲಿಯೇ ಮಕ್ಕಳಿಗೆ ಅರಿವಾಗುವಂತಹ ಒಂದು ಸಿದ್ಧತೆಯನ್ನ ನಾವು ಅತ್ಯಂತ ಒಳ್ಳೆಯ ರೀತಿಯಿಂದ ಮಾಡಿದ್ದೇವೆ. ಇದಕ್ಕೆ ಎಲ್ಲಾ ಶಿಕ್ಷಕರು ಕೂಡ ತುಂಬಾ ಸಹಕಾರವನ್ನ ನೀಡಿದ್ದಾರೆ. ಎಲ್ಲಾ ಒಂದು ಸಹಾಯಕರಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಎಲ್ಲರೂ ಕೂಡ ಹೆಜ್ಜೆಯನ್ನ ಹಾಕ್ತ ಈ ಚುನಾವಣೆಯನ್ನು ನಡೆಸಲು ಇವತ್ತು ತಯಾರಿ ಮಾಡಿದ್ದೇವೆ. ಧನ್ಯವಾದಗಳು. ಚುನಾವಣಾ ಅಧಿಕಾರಿಯಾದಂತಹ ಸರ್ ಅವರು ಈಗ ತಮ್ಮ ಅಭಿಪ್ರಾಯವನ್ನು ಹೀಗೆ ಸುತ್ತಾಡುತ್ತಿದ್ದಾರೆ. ಈ ಸುವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಕ್ಕಳು ಓಟನ್ನು ಹಾಕಲಿಕ್ಕೆ ಭಾಳ ಕಾತುರದಿಂದ ಆ ರೀತಿ ಓಡಾಡಿಕೊಂಡಿದ್ದಾರೆ. ಯಾರಿಗೆ ಮತವನ್ನು ನೀಡಬೇಕು, ಯಾರಿಗೆ ಬಿಡಬೇಕು, ಯಾಕಂದ್ರೆ ಎಲ್ಲ ಗೆಳೆಯರು ಇರ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಈ ರೀತಿ ಮಕ್ಕಳು ಸುತ್ತಾಡಬೇಕು. ಮತ್ತು ನೀವು ಇನ್ನೊಂದು ಬೂತ್ ಮಾಡ್ಬೋದಾಗಿತ್ತು, ಎದಕ್ಕೆ ಮಾಡಿಲ್ಲ? ಬೂತ್ ಮಾಡ್ಬೋದಾಗಿತ್ತು. ಅದು ನಮ್ಮಲ್ಲಿ ಬೂತ್ ಮಾಡಿದ್ರೆ 3 ವರದಿ ಇರೋದ್ರಿಂದ ಹೆಚ್ಚು ಬೂತ್ ಮಾಡಿದ್ರೆ ತುಂಬ ಟೈಮ್ ಇದಾಗ್ತಂದು ಅದಕ್ಕೆ 3 ಬೂತನ್ನು ಮಾಡಿದ್ವಿ. ಈಗ ಮಕ್ಕಳೆಲ್ಲ ತುಂಬ 1 ಗಂಟೆಯವರೆಗೆ ಕಾಯುತ್ತಿದ್ದಾರೆ ಮತ್ತು ಅವರಿಗೆ ನಿರಾಶೆ ಆಗಲ್ಲವೇ? 1 ಗಂಟೆ ನಿರಾಶೆ ಮುಖ್ಯ, ಓಟ್ ಭಾಳ ಮುಖ್ಯದ. ಅದಕ್ಕೆ ನಾವು ಮಕ್ಕಳಿಗೆಲ್ಲ ಕುಡಿಲಿಕ್ಕೆ ನೀರಿನ ಅನುಕೂಲವನ್ನು ಮಾಡಿಕೊಟ್ಟು ಯಾವುದಕ್ಕೆ ತೊಂದರೆ ಆಗಬಾರ್ದು. ಓಕೆ, ಧನ್ಯವಾದ. ಶಾಲಾ ಚುನಾವಣೆಯಲ್ಲಿ ಭಾಗವಹಿಸಿದ 2ನೇ ಅಭ್ಯರ್ಥಿಯನ್ನು ಅಭಿಪ್ರಾಯವನ್ನು ಕೇಳೋಣ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಕಾದು ನೋಡಬೇಕಾಗಿದೆ ಇನ್ನೂ ಏನಾಗ್ತಾ ಇದೆ. ಎಲ್ಲ ಹುಡುಗರು ಹೇಳ್ತಾ ಇದ್ದಾರೆ ನಿಮಗೆ ಹಾಕಿದ್ದೀವಿ ಅಂತ, ಇನ್ನು ಮುಂದೆ ಬರಬೇಕು ಏನಾಗ್ತಾ ಅಂತ. ನೀವು ಜಯಶಾಲಿ ಆದರೆ ಯಾವ್ಯಾವ ಕಾರ್ಯಗಳನ್ನು
ಈ ಶಾಲೆಗೆ ಒಳ್ಳೆ ಕೆಲಸವನ್ನು ನಮ್ಮ ಶಾಲಾ ಸಂಸತ್ ಚುನಾವಣೆಯಲ್ಲಿ ಭಾಗವಹಿಸಿರುವ 3ನೇ ಅಭ್ಯರ್ಥಿಯನ್ನು ಕೇಳೋಣ ಬನ್ನಿ. ನಿಮ್ಮ ಅಭಿಪ್ರಾಯ? ಚುನಾವಣೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಎಲ್ಲ ಕೋಟಿ ಭಾರತೀಯರನ್ನ ಒಗ್ಗೂಡಿಸಿ ಒಂದು ಚುನಾವಣೆಯನ್ನು ಶಾಂತಿಯುತವಾಗಿ ಮಾಡೋದಂದ್ರೆ ಅದು ಸರಳವಾದಂಥ ವಿಷಯವಲ್ಲ. ಅಂಥ ಚುನಾವಣೆಯನ್ನು ಬಹಳ ಉತ್ತಮವಾಗಿ ನೆರವೇರಿಸಿದಂಥ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರಿಬ್ಬರಿಗೂ ಕೂಡ ಈ ಮೂಲಕ ಧನ್ಯವಾದಗಳು ಹೇಳಲು ಬಯಸ್ತೀನಿ. ತುಂಬಾ ಚೆನ್ನಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ ಶಿಕ್ಷಕರಿಗೆ ಧನ್ಯವಾದಗಳು. ಬಂದ ಅಭ್ಯರ್ಥಿಗಳನ್ನು ಕೇಳೋಣ. ನಮ್ಮ ಶಾಲೆಯಲ್ಲಿ ಬಹಳ ಅಭ್ಯರ್ಥಿಗಳು ನಿಂತಿದ್ದಾರೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನು ಆರಿಸಿ ನಾವು ತಂದಿದ್ದೇವೆ. ಬಡತನ ಇರಲಿ ಸಿರಿತನ ಬರಲಿ ಮತವು ನಿಮ್ಮದು ಎಂದು ಮತವು ನಿಮ್ಮದು. ಹಬ್ಬವು ಬರಲಿ ಗನು ತರಲಿ ಮತವು ಬಿಡದಿರು ಎಂದು ಮತವು ಬಿಡದಿರು. ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ. ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ. ಬಿಡದಿರಿ ನೀವು ಮತವನ್ನು ಹಾಗೆ ಗೆಳೆಯನ ತಾರೋ ವಿನಯದಿ ಹೀಗೆ. ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ್ತ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ನಿಮ್ಮ ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು, ದೊಡ್ಡ ದಾನವೇ ಇದು. ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮತವು ಮಾಡಲಿದೆ ದೊಡ್ಡ ಪಾತ್ರವು. ಒಂದು ಸುಂದರ ಹಕ್ಕಿನ ಭಾಗವು ಈ ಮತವು. ಈ ಮತದಲ್ಲಿದ್ದ ಮೌಲ್ಯಕ್ಕೀಗ ಗುರಿ ಒಂದೇ, ಚುನಾವಣೆಯಂದು ಬರುವುದು ನಮಗೆ ಮತವೇ ಒಂದು ಇರುವುದು ಬಳಿಗೆ. ನೀವು ಬನ್ನಿ ಎಲ್ಲ ಬನ್ನಿ ತಪ್ಪದೆ ಬನ್ನಿ ಎಲ್ಲ ಗೆಳೆಯರ ತನ್ನಿ. ಚುನಾವಣೆ ಬಂತು ಮತವನ್ನು ತಂತು ಎಂದು ಮರೆಯದಿರು, ಮರೆತು ಎಂದು ಕೊರಗದಿರು. ಬನ್ನಿ ಬೇಗ ವಂದೇ 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 ನಾವೆಲ್ಲರೂ ಒಂದೇ. ವಂದೇ 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 ನಾವೆಲ್ಲರೂ ಒಂದೇ. ದೇಶದೊಳೆಲ್ಲಿದ್ದರು ಭಾರತ ನಮಗೊಂದೇ.
ಕಲ್ಲಪ್ಪ ರುದ್ರಗೌಡ ಆದ ನಾನು. ಪೃಥ್ವಿ ಬರ್ತೆ ಚುನಿಗೌಡ ಆದ ನಾನು. ಸ್ವಾತಿ ಮಾಳಪ್ಪ ದಳವಾಯಿ ಆದ ನಾನು. ಗೋಡೆ ಬಾಗೌಡ್ರ ಆದ ನಾನು. ಪ್ರೇಮಶೇಖರ್ ಒಣಕಡ್ಗಿ ಆದ ನಾನು. ಅಬ್ದುಲ್ ಮಜೀದ್ ಡಾಂಗಿ ಆದ ನಾನು. ಮಹೇಶ್ ಯಡಿಯೂರಪ್ಪ ಕುಮಾರ್ ಆದ ನಾನು. 2024 25ನೇ ಸಾಲಿನಲ್ಲಿ ನಡೆದ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ವಿವಿಧ ಸಚಿವ ಸ್ಥಾನಗಳಿಗೆ ಆಯ್ಕೆಯಾಗಿದ್ದು ನಾನು ಅತ್ಯಂತ ಪ್ರಾಮಾಣಿಕತೆ ಶ್ರದ್ಧೆ ನಿಷ್ಠೆಗಳಿಂದ ಕಾರ್ಯನಿರ್ವಹಿಸುತ್ತೇನೆ. ನಾನು ಶಾಲೆಯ ಎಲ್ಲ ಗುರುಗಳಿಗೆ ಮತ್ತು ಶಾಲೆಯ ಎಲ್ಲ ನಿಯಮಗಳಿಗೆ ಅತ್ಯಂತ ವಿಧೇಯನಾಗಿ ಮತ್ತು ಅತ್ಯಂತ ನಿಷ್ಠನಾಗಿ ನಡೆದುಕೊಂಡು ಶಾಲೆಯ ಶ್ರೇಯಸ್ಸಿಗಾಗಿ ನನ್ನ ಸಹಪಾಠಿಗಳ ಹಿತ ಅಭಿವೃದ್ಧಿಗಾಗಿ ಕಾಯ ವಾಚ ಮನಸ ಶ್ರಮಿಸುತ್ತೇನೆ ಎಂದು ನಾನು ನನ್ನ ಸನ್ನಡತೆ ಚಾರಿತ್ರ್ಯ ನಿಸ್ವಾರ್ಥ ಸೇವೆ ಶಿಸ್ತು ಮತ್ತು ಆದರ್ಶಗಳ ಮೂಲಕ ಈ ಸ್ಥಾನದ ಘನತೆಯನ್ನು ನಮ್ಮ ಶಾಲೆಯ ಗೌರವವನ್ನು ಸದಾ ಎತ್ತಿ ಹಿಡಿಯುತ್ತೇನೆ ಎಂದು ಈ ಮೂಲಕ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. You have to feel proud because of you have got this kind of teacher here in government schools. So you have to you have to learn something from them. Thank you, ma'am, for arranging this much of a nice election.